ಇವತ್ತೊಂದು ಸೂಪರ್ ಆಗಿರುವಂಥ ಮೀನು ಸಾಂಬಾರು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಕಾಳು ಮೆಣಸು ತಗೊಂಡಿದ್ದೀನಿ, ಆಮೇಲೆ 2 ಬೆಳ್ಳುಳ್ಳಿ ಗೆಡ್ಡೆ ತಗೊಂಡಿದ್ದೀನಿ, ಒಂದು ಈರುಳ್ಳಿ ದೊಡ್ಡದೊಂದು ಈರುಳ್ಳಿ ತಗೊಂಡಿದ್ದೀನಿ, ಒಂದು ಟೊಮೊಟೊ ತಗೊಂಡಿದ್ದೀನಿ, ಆಮೇಲೆ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ನಾನು ಮೆಂತೆ ಎಷ್ಟು ಬೇಕಂತ ಮೆಂತೆ ಕಾಳು ಸ್ವಲ್ಪ ತಗೊತಾ ಇದ್ದೀನಿ. ಸ್ವಲ್ಪ ಮೆಂತೆ ಕಾಳು ತಗೊತಾ ಇದ್ದೀನಿ. ಒಂದು ಜಾಸ್ತಿ ಹಾಕಿದ್ರೂ ಕಹಿ ಆಗ್ಬಿಡ್ತೀವಿ ಸಾಂಬಾರಿಗೆ. ಸ್ವಲ್ಪನೇ ತಗೋಬೇಕು, ಇಷ್ಟು ತಗೊಂಡ್ರೆ ಸಾಕು. ಆಮೇಲೆ ಕೊತ್ತಂಬರಿ ಪುಡಿ ಹಾಕ್ತೀನಿ, ಎಷ್ಟು ಬೇಕು ಅಂತ ನೋಡಿ. ಕೊತ್ತಂಬರಿ ಪುಡಿನೂ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. 2 kg ಮೀನು ತಗೊಂಡಿದ್ದೀವಿ, ಅದಕ್ಕೆ ಎಷ್ಟು ಬೇಕಂತ ನೋಡಿ ಹಾಕ್ಯಾಳ್ರಿ. ನಿಮ್ಮ ಮನೆಗೆ ಎಷ್ಟು ಮೀನು ತಗೊಂತಾರೆ ಅದಕ್ಕೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಯಂಡ್ರೆ ಸರಿಯಾಗಿ. ಆಮೇಲೆ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಇಲ್ಲ ಮೀನು ಸಾಂಬಾರು ಗೌಲಾಗ್ಬಿಡ್ತೈತಿ. ಜಾಸ್ತಿನೇ ಹಾಕ್ತಾಯಿದ್ದೀನಿ. ಆಮೇಲೆ ಬಂದು ಖಾರದ ಪುಡಿ ಹಾಕ್ತೀನಿ ನಾನು. ಖಾರದ ಪುಡಿ, ಕಾಳು ಮೆಣಸು ಹಾಕಿರ್ತೀವಿ. ನಿಮಗೆ ಎಷ್ಟು ಖಾರ ಬೇಕು ಅಂತ ಹೇಳಿ ನೋಡಿ ಖಾರದ ಪುಡಿನ ಹಾಕಿಡ್ರಿ. ಒಬ್ಬರು ಖಾರ ಜಾಸ್ತಿ ತಿನ್ನೋರು ಇರ್ತಾರೆ, ಕೆಲವರು ಖಾರ ಕಡಿಮೆ ತಿನ್ನೋರು ಇರ್ತಾರೆ. ಇದನ್ನು ಸ್ವಲ್ಪ ಹೆಚ್ಕೊಂಡು ಬರ್ತೀನಿ ನಾನು ಅಷ್ಟು. ಇದು ಎಲ್ಲ ಹುರಿದಾಯ್ತು. ಆಮೇಲೆ ಹುಣಸೆಹಣ್ಣು ನಮಗೆ ಎಷ್ಟು ಬೇಕು ಅಂತ ನೋಡಿ ತಗೊಂಡು ಬಿಸಿನೀರು ಹಾಕಿ ನೆನೆಸಿಟ್ಟಿದ್ದೀನಿ. ನಾನು ಎಷ್ಟು ಬೇಕು ಅಂತ ನೆನೆಸಿಟ್ಟಿದ್ದೀನಿ. ಮೆಂತೆಕಾಳು, ಕಾಳು ಮೆಣಸನ್ನು ನಾನು ಬೇರೆ ಇದರಲ್ಲಿ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದೆಲ್ಲ ಆರೈತಿನ ಇದೆಲ್ಲ ಜಾರಿಗೆ ಹಾಕಿದ್ದೀನಿ, ಮಿಕ್ಸಿ ಮಾಡ್ಕೆ ಬರ್ತೀನಿ. ಓಕೆ ನೋಡ್ರಿ, ಈಗ ಖಾರನ ನಾನು ಮಿಕ್ಸಿ ಮಾಡ್ಕೆ ಬಂದಿದ್ದೀನಿ. ಖಾರನ ಮಿಕ್ಸಿ ಮಾಡಿದ್ದೀನಿ, ಮೀನು ಸಾಂಬಾರಿಂದು ಹುಳಿ ಎಲ್ಲ ಆ್ಯಡ್ ಮಾಡಿ ಎಲ್ಲ ಮಿಕ್ಸಿ ಮಾಡಿದ್ದೀನಿ. ಈಗ ಪಾತ್ರೆಗೆ ಹಾಕ್ತೀನಿ ನಾನು. ಈಗ ಮೀನು ಸಾಂಬಾರನ್ನ ನಾನು ಕುದಿಯೋಕೆ ಇಟ್ಟಿದ್ದೀನಿ. ಖಾರನೆಲ್ಲ ರುಬ್ಕೆ ಬಂದಿದ್ದನ್ನ ಅದಕ್ಕೆ ಎಷ್ಟು ಬೇಕು ಅಂತ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ನಿಮಗೆ ಎಷ್ಟು ಬೇಕು ಉಪ್ಪನ್ನ ನೀವು ಹಾಕ್ಕೊಳ್ರಿ. ಆಮೇಲೆ ಇದು ಕುದ್ದ ತಕ್ಷಣ ಮೀನನ್ನು ಹಾಕ್ತೀನಿ ಸಾಂಬಾರಿಗೆ. ಸಾರು ಕುದೀತಾ ಐತಿ, ಉಪ್ಪು ಖಾರ ಎಲ್ಲ ಸರಿಯಾಗಿ ಐತಿ. ನೋಡಿ ಸಾರು ಕುದೀತಾ ಐತಿ. ಸಾರು ಕುದೀತಾ ಐತಿ. ಅದಕ್ಕೆ ಫಸ್ಟ್ ನಾನೇನು ಮಾಡ್ತೀನಿ, ನಮ್ಮ ಮನೇಲಿ ಮಂಡಿನ ನಾನು ಸಣ್ಣ ಮಾಡಲ್ಲ, ದೊಡ್ಡಕ್ಕಿದ್ರೇ ಇಷ್ಟಪಡ್ತಾರೆ ಅವರೆಲ್ಲ, ಮಕ್ಕಳೆಲ್ಲ, ನಮ್ಮ ಮನೆಯವರು ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಅದನ್ನು ಫಸ್ಟ್ ಹಾಕಿದ್ದೀನಿ. ಈಗ ಫಸ್ಟ್ ಹಾಕಿದರೆ ಬೇಗ ಬೇಯ್ತೈತದು. ಈ ಪೀಸ್ ಜೊತೆಗೆ ಹಾಕಿದರೆ ಅದು ಬೇಯೋದು ಲೇಟ್ ಆಗ್ತೈತಿ, ತಿನ್ಬೇಕಾದ್ರೆ ಬೆಂದಿರಲ್ಲ. ಅದು ತಿರ್ಸಿ ಮತ್ತೆ ಬೇಯಿಸಿದ್ದೀನಿ ಅದನ್ನೀಗ. ಈಗ ಪೀಸನ್ನು ಹಾಕೋಣ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಪೀಸನ್ನು ನಾವು ಎಲ್ಲ ಹಾಕ್ತಾ ಹೋಗೋಣ. ಸಾರು ಕುದೀತಾ ಐತಿ, ಒಳ್ಳೆ ಘಮ ಬರ್ತಾ ಐತಿ. ಸಾರು ಒಳ್ಳೆ ಘಮ ಬರ್ತಾ ಐತಿ. ಅದನ್ನು ಮುಟ್ಟಾಡ್ಬೇಕಾದ್ರೂ ಹುಷಾರಿಯಾಗಿ ಮುಟ್ಟಾಡ್ಬೇಕಾಗ್ತೈತಿ. ನೋಡ್ರಿ, ಅಷ್ಟೇ. ಸೂಪರಾಗಿರುವಂಥ ಮೀನು ಸಾಂಬಾರನ್ನ ನಾನು ಮಾಡ್ತಾಯಿದ್ದೀನಿ. ನೀವು ಮಾಡಿರಿ, ಟೇಸ್ಟಿಯಾಗಿರುತ್ತೆ, ಸೂಪರಾಗಿರ್ತೈತಿ, ರುಚಿಯಾಗಿರ್ತೈತಿ. ಇದನ್ನು ಮಾಡಿ ನೋಡಿರಿ. ಇದಕ್ಕೆ ನಾನು ಕರಿಬೇವಿನ ಒಗ್ಗರಣೆ ಏನೂ ಹಾಕ್ತಾಯಿಲ್ಲ. ನಾನು ಸಿಂಪಲ್ಲಾಗಿ ಹಳೆಯ ಸ್ಟೈಲಲ್ಲಿ ಇದನ್ನು ನಾನು ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಮನೇಲೆಲ್ಲ ಮಾಡೋದು ನಾವು ಇದೇ ಥರನೇ. ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. 5-10 ನಿಮಿಷ ಆಯಿತು. ಖಾರ ಎಲ್ಲ ಸೈಡಿಗೆ ಬಂದಿದ್ದಿದೆ, ಕುದ್ದೆಲ್ಲ ಖಾರ ಸೈಡಿಗೆಲ್ಲ ಬಂದೈತಿ.
ಗ್ಯಾಸ್ ಆಫ್ ಮಾಡ್ತೀನಿ. ಒಂದು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡಿರಿ ಪ್ಲೀಸ್ ಫ್ರೆಂಡ್ಸ್.